ನಿನ್ನೆ ದಿನ ಸುರೇಶ್ ಸನ್ ಆಫ್ ಹೊನ್ನಪ್ಪ ಇವರ ಕಂಪ್ಲೇಂಟನ್ನು ಆಧರಿಸಿ APMC ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 160/2026 ಅಂಡರ್ ಸೆಕ್ಷನ್ 103 ಸಬ್ಸೆಕ್ಷನ್ 1 ಅಡಿಯಲ್ಲಿ BNS ಅಡಿಯಲ್ಲಿ ಒಂದು ಪ್ರಕರಣ ದಾಖಲಾಗ್ತದೆ. ಈ ಪ್ರಕರಣದ ಸಂಕ್ಷಿಪ್ತ ಸಾರಾಂಶ ಏನಂತಂದರೆ, ಇವರ ತಂಗಿ, ಫಿರ್ಯಾದಿದಾರರ ತಂಗಿ ಶ್ರೀಮತಿ ರಾಜೇಶ್ವರಿ, 24 ವರ್ಷ ವಯಸ್ಸು, ಇವಳನ್ನು ಹಾಗೂ ಇವಳ ಮಗು 7 ತಿಂಗಳ ಹೆಣ್ಣು ಮಗು ಅಶ್ವಿನಿ ಅಂತ, ಅವಳನ್ನು ಅವಳ ಗಂಡ ಹೊನ್ನೂರಪ್ಪ ಅಂಥೇಳಿ 28 ವರ್ಷ ವಯಸ್ಸು, ಇವನು ಕೊಲೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಅಂತ ಹೇಳಿಬಿಟ್ಟು. ಸೊ ಇದು ನಡೆದಿರುವಂಥದ್ದು ಘಟನೆ ನಿನ್ನೆ ರಾತ್ರಿ ಸುಮಾರು 8ರಿಂದ 9-9:30 ಸಮಯದ ಮಧ್ಯದಲ್ಲಿ. ಮನೆಯಲ್ಲಿ ಒಂದು ಸುಮಾರು ವರ್ಷದಿಂದ, ಇವರಿಗೆ ಮದುವೆ ಆಗಿ ಸುಮಾರು 6 ವರ್ಷ ಆಗಿದ್ದು, ಸುಮಾರು ವರ್ಷಗಳಿಂದ ಇವರಿಬ್ಬರ ಮಧ್ಯದಲ್ಲಿ ಕೌಟುಂಬಿಕ ಕಲಹ ನಡೀತಾ ಇದ್ದಂಥದ್ದು. ಹೆಚ್ಚಾಗಿ ಮಹಿಳೆಯ ಶೀಲವನ್ನು ಶಂಕಿಸ್ತಿದ್ದ ಅಂತ ಹೇಳಿಬಿಟ್ಟು ಇವನ ಮೇಲೆ ಆರೋಪ ಇರುವಂಥದ್ದು. ಸೊ ಅಲ್ಲೇ ಮೃತೆ ಅವಳ ಫ್ಯಾಮಿಲಿಯವರು, ಅವಳ ಅಣ್ಣ ತಮ್ಮಂದರು ಅಲ್ಲೇ ಅಕ್ಕಪಕ್ಕದ ಮನೆಯಲ್ಲೇ ವಾಸವಾಗಿರ್ತಾರೆ. ಹಾಗೆ ಈ ಹಿಂದೆ ಕೂಡ ಕೆಲವೊಂದು ಸರ್ತಿ ಈ ಕಲಹ ನಡೆದಾಗ, ಅವರ ಮಧ್ಯದಲ್ಲಿ ಮನಸ್ತಾಪ ನಡೆದಾಗ ಜಗಳ ಬಿಡಿಸಿರುವಂಥದ್ದು ಕೂಡ ನಮಗೆ ಈಗಾಗಲೇ ಅವರು ತಿಳಿಸಿದ್ದಾರೆ. ಸೊ ನಿನ್ನೆ ಅದು ಹೆಚ್ಚಾಗಿ ಅವರಿಬ್ಬರ ಮಧ್ಯದಲ್ಲಿ ಕಲಹ ಹೆಚ್ಚಾಗಿ, ಅವನು ಅದಕ್ಕಿಂತ ಮೊದಲೇ ಈ ಒಂದು ಕೃತ್ಯಕ್ಕೆ ಅಂತ ಹೇಳಿ ತೆಗೆದುಕೊಂಡಿದ್ದಂತಹ ಒಂದು ಸುತ್ತಿಗೆ, ಹ್ಯಾಮರ್ ಏನಿರುತ್ತೆ ಅದನ್ನು ಬಳಸಿ ಮಹಿಳೆಗೆ ಹಾಗೂ ಮಗುವಿಗೆ ತಲೆಗೆ ಹ್ಯಾಮರಿಂದ ಹೊಡೆದು ಕೊಲೆ ಮಾಡಿರುವಂಥದ್ದು. ಆನಂತರದಲ್ಲಿ ಈ ವ್ಯಕ್ತಿ ಏನಿದ್ದಾನೆ, ಆರೋಪಿ, ಪೊಲೀಸ್ ಠಾಣೆಗೆ ಬಂದು ಹಾಜರಾಗಿದ್ದಾನೆ. ಅವನನ್ನು ಸರೆಂಡರ್ ಮಾಡಿಕೊಂಡಿದ್ದಾನೆ. ಮುಂದಿನ ಅವನನ್ನು ವಶಕ್ಕೆ ಪಡೆದು ಅವನನ್ನು ಪರಿಶೀಲನೆ ಮಾಡಿ ಈ ಕೃತ್ಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅವನಿಂದ ನಾವು ಪಡಿತಾ ಇರುವಂಥದ್ದು. ಕೃತ್ಯ ಸ್ಥಳದಲ್ಲಿ ಆರೋಪಿಯ ತಾಯಿ ಶ್ರೀಮತಿ ಲಕ್ಷ್ಮಿ ಕೂಡ ಇದ್ದು, ಅವಳ ಒಂದು ಪಾತ್ರ ಏನಿದೆ ಇದರಲ್ಲಿ ಅನ್ನೋದ್ರ ಬಗ್ಗೆ ಕೂಡ ನಾವು ಹೆಚ್ಚಿನ ಪರಿಶೀಲನೆಯನ್ನು ಮಾಡ್ತಾ ಇದ್ದೇವೆ. ಅವಳ ಪಾತ್ರ ಕಂಡು ಬಂದರೆ ಅವಳನ್ನು ಕೂಡ ನಾವು ಈ ಪ್ರಕರಣದಲ್ಲಿ 2ನೇ ಆರೋಪಿಯಾಗಿ ಪರಿಗಣಿಸ್ತೇವೆ. ಈಗಾಗಲೇ ವಶಕ್ಕೆ ಪಡೆದು ಇಬ್ಬರನ್ನು ಪ್ರಶ್ನೆಗೊಳಪಡಿಸ್ತಾ ಇದ್ದೇವೆ. ಇದರಲ್ಲಿ ಮುಖ್ಯವಾಗಿ ಈ ಮಗು ತನ್ನದಲ್ಲ ಅನ್ನುವಂಥ ಒಂದು ವಿಷಯ ಅವನು ಹೇಳಿ ಕೊಲೆ ಮಾಡಿರುವಂಥದ್ದು ನಮಗೀಗಾಗಲೇ ಆ ವ್ಯಕ್ತಿ ಪೊಲೀಸ್ ಠಾಣೆಯಲ್ಲಿ ಏನು ಅವನ ಇಲ್ಲಿವರೆಗೆ ನಮಗೆ ತಿಳಿಸಿರುವಂಥದ್ದು. ಹೆಂಡತಿ ಶೀಲಾ ಶಂಕಿಸೋದಷ್ಟೇ ಅಲ್ಲದೆ ಮಗು ಕೂಡ ನನ್ನದಲ್ಲ ಅನ್ನುವಂಥದ್ದು ಪದೇ ಪದೇ ಅವಳಿಗೆ ಹೇಳಿ ಹೊಡಿ ಮಾಡ್ತಾ ಇದ್ದ ಅಂಥೇಳಿ. ಸೊ ಇದೇ ಒಂದು ಕಾರಣಕ್ಕೆ ಅವನು ಈ ಕೃತ್ಯವನ್ನು ಎಸಗಿರುವಂಥದ್ದು. ಈ ಕೃತ್ಯಕ್ಕೆ ಬಳಸಿರುವಂತಹ ಏನು ವೆಪನ್ ಇದೆ ಅದನ್ನು ಅವನು ಪರ್ಚೇಸ್ ಮಾಡಿದ್ದಿರ್ಬೋದು, ಅಥವಾ ಅದ್ರ ಬಗ್ಗೆ ಯಾವಾಗ ಅವನು ಪ್ರಿಪೇರ್ ಮಾಡಿದ್ದ ಅನ್ನುವಂಥದ್ದಿರ್ಬೋದು, ಪ್ರತಿಯೊಂದನ್ನು ನಾವು ಅವನಿಂದ ಮಾಹಿತಿಯನ್ನು ಪಡೆದು ಕೂಲಂಕುಷವಾಗಿ ಇದನ್ನು ತನಿಖೆಯಲ್ಲಿ ಅಳವಡಿಸ್ಕೊಳ್ತೇವೆ. ಆದಷ್ಟು ಬೇಗ ಇದನ್ನು ನಾವು ಚಾರ್ಜ್ ಶೀಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ.